ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸದನ ಮುಗಿದ ನಂತರ ಮತ್ತೆ ಕುರ್ಚಿಯ ಕದನ ಏರ್ಪಟ್ಟಿದೆ. ಈ ಪವರ್ ಶೇರಿಂಗ್ ಗದ್ದಲ ನಡೀತಾ ಇದೆಯಲ್ಲ, ಇದರ ಮಧ್ಯೆನೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಿಯಾಕ್ಷನ್ ಕೊಡದೇನೆ ಹಾಗೆ ಹೊರಟರು ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕಳೆದ 3 ಬಾರಿಯೂ ಫೇಲ್ಯೂರ್ ಅಟೆಂಪ್ಟ್ ಆಯಿತು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಆಮೇಲೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಣೆಯನ್ನು ಕೂಡ ಎದುರಿಸಬೇಕು ಡಿ ಕೆ ಶಿವಕುಮಾರ್ ಅವರು. ಡೆಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ನೋಟಿಸ್ ಕೊಟ್ಟಿದ್ರು ಹಾಜರಾಗೋದಕ್ಕೆ, ಹಾಗಾಗಿ ಹಾಜರಾಗ್ತಾರೆ. ಅದಾದ ಮೇಲೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡೋದಕ್ಕಿದ್ದಾರೆ. ಅವರನ್ನು ಭೇಟಿ ಮಾಡಿ ಮಹದಾಯಿ ಮೇಕೆದಾಟು ಯೋಜನೆಯ ಕುರಿತು ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಲಿಕ್ಕಿದ್ದಾರೆ. ಅದಾದಮೇಲೆ ನಾಳೆಯೂ ಕೂಡ ಅಲ್ಲೇ ಇರ್ತಾರೆ ಡೆಲ್ಲಿಲಿ. ನಾಳೆಯೂ ಕೂಡ ಕೇಂದ್ರ ಸಚಿವರನ್ನು ಭೇಟಿ ಮಾಡೋದಕ್ಕಿದೆ. ಅದಾದ ಮೇಲೆ ಆ ಮಧ್ಯದ ಗ್ಯಾಪ್ನಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಮಧ್ಯಾಹ್ನದ ಒಳಗೆ ಹೈಕಮಾಂಡ್ ನಾಯಕರು ಅಂದರೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇಬ್ಬರ ಸಮಯ ಸಿಕ್ಕರೆ ಅವರನ್ನು ಭೇಟಿ ಮಾಡಿ ಸದ್ಯದ ಆಗು ಹೋಗಿನ ಅಥವಾ ಕುರ್ಚಿಯ ಜಟಾಪಟಿ ವಿಚಾರ ಸಂಬಂಧ ಏನಾದರೂ ಚರ್ಚೆ ಆಗಬಹುದು. ಇದು ಡಿ ಕೆ ಶಿವಕುಮಾರ್ ಅವರು ನಿವಾಸದಿಂದ ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭ. ಆವಾಗಲೂ ಕೂಡ ರಿಯಾಕ್ಷನ್ ಕೊಡಲಿಲ್ಲ. ಆಮೇಲೆ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ರಿಯಾಕ್ಷನ್ ಕೊಡಲಿಲ್ಲ. ಹಾಗೆ ಹೊರಟಿದ್ದಾರೆ. Sir, Delhi visit, sir. Sir, Delhi visit, sir. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಪ್ರಯತ್ನ ಪ್ರಾರ್ಥನೆ ಎರಡೂ ಫಲ ಕೊಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇದೇ ಜಟಾಪಟಿಯ ಮಧ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಸಮಯಾವಕಾಶ ಸಿಗುತ್ತಾ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಂತ? ಭೇಟಿಯ ಉದ್ದೇಶ ಏನೇ ಇರಬಹುದು, ಆದರೆ ಒಂದಿಷ್ಟು ಕಾರಣ ಮಾತ್ರ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಹೋಗಬೇಕು, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು, ಅದೇ ರೀತಿಯಾಗಿ ಸಿಎಂ ಆಗಬೇಕು, ಅದಕ್ಕೋಸ್ಕರ ಒಪ್ಪಿಗೆಯನ್ನು ಪಡೆಯಬೇಕು ಅನ್ನೋ ಉದ್ದೇಶ ಯಾವತ್ತೂ ಕೂಡ ಇರುತ್ತೆ. ಆದರೆ ಇಲ್ಲಿಗ ಹಾದಿ ಬೇರೆ ಬೇರೆ ಇರಬಹುದು. ಯಾಕಂತ ಹೇಳಿದ್ರೆ ಇವತ್ತು ಹೋಗೋಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಲ್ಲಿಗ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಜಲಶಕ್ತಿ ಸಚಿವರುಗಳನ್ನು ಭೇಟಿ ಆಗಬೇಕು. ಈ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಅದೇ ರೀತಿಯಾಗಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ನಡೆಯುವಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ರು ವಿಚಾರಣೆ ಹಾಜರಾಗಿ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ವಿಚಾರಣೆ ಹಾಜರಾಗಲಿಕ್ಕೆ ಅಧಿವೇಶನ ಇರೋ ಕಾರಣ ಡಿ ಕೆ ಶಿವಕುಮಾರ್ಗೆ ಆಗಿರಲಿಲ್ಲ. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಇಡೀ ವಿಚಾರಣೆಯನ್ನು ಎದುರಿಸಲಿದ್ದಾರೆ. ಹೀಗಾಗಿ ದೆಹಲಿಗೆ ಹೋಗಿದ್ದಾರೆ. 2 ವಿಚಾರಕ್ಕೆ ದೆಹಲಿಗೆ ಹೋಗಿದ್ರು ಕೂಡ ಒಂದು ಪ್ರಯತ್ನ ಅಂತೂ ಇದ್ದೇ ಇರುತ್ತೆ, ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿ ಆಗಬೇಕು ಅಂತೇಳಿ. ಕಾರಣ ಅಷ್ಟೇ, ರಾಹುಲ್ ಗಾಂಧಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಅಂಗಳಕ್ಕೆ ಪುನಃ ಚೆಂಡನ್ನು ವರ್ಗಾಯಿಸ್ತಾ ಮಾಡಿದ್ದಾರೆ. ಏನೇ ಇದ್ರೂ ಕೂಡ ಇಲ್ಲಿ ಸ್ಥಳೀಯ ನಾಯಕತ್ವ ಗೊಂದಲವನ್ನ ಇಲ್ಲೇ ಪರಿಹರಿಸಿಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಸಿಎಂ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೋ ಕೇಳ್ತೀವಿ ಅಂತೇಳಿ. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. 3 ಬಾರಿ ಹೋದಾಗಲೂ ಕೂಡ ರಾಹುಲ್ ಗಾಂಧಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಸೋನಿಯಾ ಗಾಂಧಿ ಭೇಟಿ ಆದಾಗ ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತೇಳಿ, ನಿಮ್ಮನ್ನ ನೋಡ್ಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮೈಂಡ್ ಸೆಟ್ ಅಲ್ಲಿ ಏನು ಓಡ್ತಾ ಇದೆ, ಈ ಸಂದರ್ಭಕ್ಕೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಯೋಚನೆಗಳಿದೆಯಾ ಅಥವಾ ಬೇರೆ ಪರ್ಯಾಯ ನಾಯಕತ್ವ ಹೆಚ್ಚಿಸುವಂತಹ ಸಾಧ್ಯತೆಗಳಿದೆಯಾ, ಕೆಪಿಸಿ ನೇಮಕಾತಿ ಮಾಡುವಂತ ಮೈಂಡ್ ಸೆಟ್ ಅಲ್ಲಿ ಈಗ ರಾಹುಲ್ ಗಾಂಧಿ ಇದ್ದಾರೆ. ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಬೇಕಾಗತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಅವರೇ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಈ ಬಾರಿ ಆದ್ರೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿ ಸಾಕಷ್ಟು ಬಾರಿ ಹೋದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಈ ಬಾರಿ ಹೋಗಿದ್ದಾರೆ. ಈ ಬಾರಿ ದೊಡ್ಡ ಮಟ್ಟಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಹೀಗಾಗಿ ಏನಾಗಬಹುದು ಅಂತ ನೋಡ್ಬೇಕಾಗತ್ತೆ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.